ಬೆಂಗಳೂರು ವಿಮಾನ ನಿಲ್ದಾಣವನ್ನು ನಗರ ಕೇಂದ್ರಕ್ಕೆ ಸಂಪರ್ಕಿಸಲು ಹೊಸ ರೈಲು ಮಾರ್ಗ. ಪ್ರಸ್ತುತ ವಿಮಾನ ನಿಲ್ದಾಣಕ್ಕೆ ಹತ್ತಿರದ ರೈಲು ನಿಲ್ದಾಣವಾದ ಕೆಎ ಹಾಲ್ಟ್ ಟರ್ಮಿನಲ್ನಿಂದ 3.5 ಮೀ ದೂರದಲ್ಲಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಎ ದಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಹೊಸ ರೈಲು ಮಾರ್ಗವನ್ನು ಶೀಘ್ರದಲ್ಲೇ ನಿರ್ಮಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವೆ ಅಶ್ವಿನಿ ವೈಷ್ಣವ್ ಫೆಬ್ರವರಿ 15 ಶನಿವಾರ ಘೋಷಿಸಿದರು. ದೊಡ್ಡಜಾಲ ಮತ್ತು ಕೆಎ ನಡುವಿನ 7.9 ಕಿಮಿ ಉದ್ದದ ಈ ಮಾರ್ಗವು 3 ನಿಲ್ದಾಣಗಳನ್ನು ಒಳಗೊಂಡಿದ್ದು, ಮಾರ್ಗದ 6.25 ಕಿಮಿ ಎತ್ತರಿಸಿದ ಮತ್ತು 1.65 ಕಿಮಿ ಭೂಗತ ಮಾರ್ಗವನ್ನು ಹೊಂದಿರುತ್ತದೆ. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ವೈಷ್ಣವ್, ವಿಮಾನ ನಿಲ್ದಾಣಕ್ಕೆ ಹೆಚ್ಚುವರಿ ರೈಲ್ವೆ ಸಂಪರ್ಕದ ಅಗತ್ಯವನ್ನು ಎತ್ತಿ ತೋರಿಸಿದರು. ನಾನು ಕೊನೆಯ ಬಾರಿ ಬೆಂಗಳೂರಿಗೆ ಬಂದಾಗ ವಿಮಾನ ನಿಲ್ದಾಣದಿಂದ ನಗರ ಕೇಂದ್ರಕ್ಕೆ ರೈಲಿನಲ್ಲಿ ಪ್ರಯಾಣಿಸಿದೆ ಮತ್ತು ಈ ಸಂಪರ್ಕವನ್ನು ಸಕ್ರಿಯಗೊಳಿಸುವ ಅಗಾಧ ಸಾಮರ್ಥ್ಯವನ್ನು ಅರಿತುಕೊಂಡೆ. ಮಾರ್ಗದಲ್ಲಿ ಯಾವುದೋ ಹಂತದಲ್ಲಿ ರೈಲು ಮೇಲ್ಸೇತುವೆಯ ಅಗತ್ಯ ಸೇರಿದಂತೆ ಕೆಲವು ತಾಂತ್ರಿಕ ಕಾಳಜಿಗಳಿದ್ದವು. ಅವರು ಇಂದು ನನಗೆ ಈ ಪರಿಕಲ್ಪನೆಯನ್ನು ತೋರಿಸಿದರು, ಅದು ಮತ್ತೆ ಜನರಿಗೆ ದೊಡ್ಡ ಪರಿಹಾರವನ್ನು ತರುತ್ತದೆ. 2008 ರಿಂದ ಕಾರ್ಯನಿರ್ವಹಿಸುತ್ತಿರುವ ಬೆಂಗಳೂರು ವಿಮಾನ ನಿಲ್ದಾಣವು ನಗರ ಕೇಂದ್ರದಿಂದ ಸುಮಾರು 35 ಮೀ ದೂರದಲ್ಲಿದೆ. ಪ್ರಸ್ತುತ ಇದರ ಹತ್ತಿರದ ರೈಲು ನಿಲ್ದಾಣವಾದ ಕೆಎ ಹಾಲ್ಟ್ ಟರ್ಮಿನಲ್ನಿಂದ 3.5 ಮೀ ದೂರದಲ್ಲಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಬಿಐಎಲ್ ಸುಮಾರು 3 ಕೋಟಿ ಗಳಿಗೆ ನಿರ್ಮಿಸಿರುವ ಈ ನಿಲ್ದಾಣವನ್ನು 28,000 ವಿಮಾನ ನಿಲ್ದಾಣದ ಉದ್ಯೋಗಿಗಳು ಮತ್ತು ಇತರ ಪ್ರಯಾಣಿಕರಿಗೆ ಸೇವೆ ಸಲ್ಲಿಸಲು ಜನವರಿ 2021 ರಲ್ಲಿ ಉದ್ಘಾಟಿಸಲಾಯಿತು. ಉಚಿತ ಶಟಲ್ ಬಸ್ ಸೇವೆಗಳು ಪ್ರಸ್ತುತ ನಿಲುಗಡೆ ನಿಲ್ದಾಣವನ್ನು ಟರ್ಮಿನಲ್ನೊಂದಿಗೆ ಸಂಪರ್ಕಿಸುತ್ತವೆ, ಆದರೆ ಯಲಹಂಕ ದೇವನಹಳ್ಳಿ ಸಿಂಗಲ್ ಟ್ರ್ಯಾಕ್ ಮಾರ್ಗದಲ್ಲಿ ಸೀಮಿತ ರೈಲು ಸೇವೆಗಳು ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆಗೆ ಕಾರಣವಾಗಿವೆ. ಹೊಸ ರೈಲ್ವೆ ಸಂಪರ್ಕವು ಒಮ್ಮೆ ಕಾರ್ಯರೂಪಕ್ಕೆ ಬಂದರೆ ಅದು ಕಿಯಾಗೆ ಅಸ್ತಿತ್ವದಲ್ಲಿರುವ ಮೆಟ್ರೋ ಮತ್ತು ಉಪನಗರ ರೈಲು ಸಂಪರ್ಕಕ್ಕೆ ಪೂರಕವಾಗಿರುತ್ತದೆ. ಕೆಆರ್-ಪುರ ಕಿಯಾ ನೀಲಿ ಮಾರ್ಗ ಮೆಟ್ರೋ ಕಾರಿಡಾರ್ ನಿರ್ಮಾಣ ಹಂತದಲ್ಲಿದೆ, ಆದರೆ ರೈಲು ಮೂಲಸೌಕರ್ಯ ಅಭಿವೃದ್ಧಿ ಕಂಪನಿ ಕೆಆರ್ಐಡಿಇ ಕಾರ್ಯಗತಗೊಳಿಸಿದ ಬೆಂಗಳೂರು ಉಪನಗರ ರೈಲು ಯೋಜನೆಯು ಸಂಪಿಗೆ ಮಾರ್ಗದ ಕೆಎಸ್ಆರ್ ಬೆಂಗಳೂರು, ಯಲಹಂಕ, ದೇವನಹಳ್ಳಿ ನಾಗರಿಕ ಕೆಲಸಕ್ಕಾಗಿ ಟೆಂಡರ್ಗಳನ್ನು ಇನ್ನೂ ಅಂತಿಮಗೊಳಿಸಿಲ್ಲ. ಉಪನಗರ ರೈಲ್ವೆ ಯೋಜನೆಯಲ್ಲಿನ ವಿಳಂಬದ ಬಗ್ಗೆ ವೈಷ್ಣವ್ ಅವರು ಕಳವಳ ವ್ಯಕ್ತಪಡಿಸಿದ್ದು, ಕೆ-ರೈಡ್ನಲ್ಲಿ ತಾಂತ್ರಿಕ ಪರಿಣತಿಯ ಕೊರತೆಯೇ ಇದಕ್ಕೆ ಕಾರಣ ಎಂದು ಹೇಳಿದ್ದಾರೆ. ನಾನು ಪ್ರತಿ ಬಾರಿ ಕೆ-ರೈಡ್ ಯೋಜನೆಯ ಪ್ರಗತಿಯನ್ನು ಪರಿಶೀಲಿಸಿದಾಗ ತಾಂತ್ರಿಕವಾಗಿ ಅರ್ಹ ಸಿಬ್ಬಂದಿಗಳ ಕೊರತೆಯೇ ಪ್ರಮುಖ ಸಮಸ್ಯೆಯಾಗಿದೆ ಎಂದು ಅವರು ಹೇಳಿದರು. ರಾಜ್ಯ ಸರ್ಕಾರ ಈ ಯೋಜನೆಯನ್ನು ನಿರ್ವಹಿಸುವ ರೀತಿಯನ್ನು ಟೀಕಿಸಿದ ಅವರು, ರೈಲ್ವೆ ತಾಂತ್ರಿಕ ವಿಭಾಗದಿಂದ ಪೂರ್ಣಾವಧಿ ವ್ಯವಸ್ಥಾಪಕ ನಿರ್ದೇಶಕರ ಅಗತ್ಯವನ್ನು ಒತ್ತಿ ಹೇಳಿದರು. ಇದಿಲ್ಲದಿದ್ದರೆ ಪ್ರಗತಿ ನಿಧಾನವಾಗುತ್ತದೆ. ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್, ಸಿವಿಲ್ ಎಂಜಿನಿಯರಿಂಗ್ ಮತ್ತು ಸಿಗ್ನಲಿಂಗ್ನಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಅರ್ಹ ವ್ಯವಸ್ಥಾಪಕ ನಿರ್ದೇಶಕಿ ಮತ್ತು ಕನಿಷ್ಠ 12 ರಿಂದ 13 ತಾಂತ್ರಿಕ ಸಿಬ್ಬಂದಿಯನ್ನು ನೇಮಿಸುವಂತೆ ನಾನು ರಾಜ್ಯ ಸರ್ಕಾರವನ್ನು ವಿನಂತಿಸುತ್ತೇನೆ ಎಂದು ಅವರು ಹೇಳಿದರು. ಉಪನಗರ ರೈಲು ಖರೀದಿಯಲ್ಲಿನ ಸಮಸ್ಯೆಗಳನ್ನು ಸಚಿವರು ಎತ್ತಿ ತೋರಿಸಿದರು. ರೈಲು ಸೆಟ್ಗಳ ಟೆಂಡರ್ಗಳು 3 ಬಾರಿ ವಿಫಲವಾಗಿವೆ ಎಂದು ಬಹಿರಂಗಪಡಿಸಿದರು. ರೈಲ್ವೆಯು ಹೆಚ್ಚು ತಾಂತ್ರಿಕ ಕ್ಷೇತ್ರವಾಗಿದೆ. ಕೆ-ರೈಡ್ ರಾಜ್ಯ ನಡೆಸಲ್ಪಡುತ್ತಿರುವುದರಿಂದ ಟೆಂಡರ್ ಅನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಪಿಪಿಪಿ ಯಾಗಿ ರಚಿಸಲಾಗಿದೆ. ಇದು ರೈಲ್ವೆ ವಲಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಅವರು ವಿವರಿಸಿದರು. ಯೋಜನೆಯನ್ನು ತ್ವರಿತಗೊಳಿಸಲು ಬೆಂಗಳೂರಿನ ಉಪನಗರ ರೈಲು ವ್ಯವಸ್ಥೆಗೆ ಭಾರತೀಯ ರೈಲ್ವೆ ರೈಲುಗಳನ್ನು ಪೂರೈಸಬೇಕೆಂದು ವೈಷ್ಣವ್ ಪ್ರಸ್ತಾಪಿಸಿದರು.